ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಮೇಲೂರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣ ಅವರ ವೈಫ್ ನಮ್ಮ ಅತ್ತಿಗೆ ಊರು. ಸೊ ದಿಸ್ ಇಸ್ ಹೌ ವಿ ಪೀಪಲ್ ಆರ್ ಗೋಯಿಂಗ್. ಐ ಶೋ ಎವ್ರಿಬಡಿ. ಓಕೆ, ಇದು ನಮ್ಮ ಭಾವ, ಅವರೇನೇನೆ ಕಾರ್ ಓಡಿಸೋದು. ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್ ಟು ಗೋ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ಐ ಬೀನ್ 4 years ಆಯಿತು ನಾನು ಹೋಗಿ. ಈಗ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಎವ್ರಿ 2 years USA ಇಂದ ಬರ್ತಾರೆ. ಲಾಸ್ಟ್ ಇಯರ್ ನಾನು ಹೋಗಿರಲಿಲ್ಲ, ಸೊ ಬಿಕಾಸ್ ಐ ವಾಸ್ ಇನ್ ದುಬೈ. ಈಗ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಏನೇನು ನೋಡ್ತೀನಿ ಏನೇನು ನೋಡಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಸ್ಟೇ ಟ್ಯೂನ್. ನಮ್ಮ ಕಾರ್ ತೋರಿಸ್ತೀನಿ ನೋಡಿ. ಸೊ ಇದ್ರಲ್ಲಿ ನಾವು ಹೋಗ್ತಾ ಇರೋದು. ವಿ ಆರ್ ಗೋಯಿಂಗ್ ಇನ್ ಥಾರ್ ಗೈಸ್. ಥಾರ್ ಸೋ ಬ್ಯೂಟಿಫುಲ್. ನಮ್ಮ ಕಿರಣನ ಹೇಳ್ತು ಆಲ್ರೆಡಿ. ಶಂತಕ, ನೀವು ಲೈಫಲ್ಲಿ ನನಗೆ ಯಾವಾಗ ಬೈಯೋದು ನಿಲ್ಲಿಸ್ತೀರಾ? ನನ್ನ ಹೆಂಡತಿ ಯಾವಾಗ ನಿಲ್ಲಿಸ್ತಾರ ಅವಾಗ. ಅಂದರೆ ಅದು ಆಗದೆ ಇರೋ ಕೆಲಸ ಅಂತ. Oh my god, ಈ ವ್ಯೂ ಅಲ್ಲಿ guys, look at the sky, it's so beautiful. ಎಲ್ಲ ಖಾಲಿ. ಮಟನ್ ನನ್ಗೆ 2 ಪೀಸ್ ಕಮ್ಮಿ ಕೊಟ್ರು ಫ್ರೆಂಡ್ಸ್. ಬಾಸ್ಗೆನೆ ಕಮ್ಮಿ ಕೊಟ್ರು ಅಂದ್ರೆ ಎಷ್ಟು ಇರ್ಬೇಕು ಇವ್ರಿಗೆ ಕೇಳಿ ಫ್ರೆಂಡ್ಸ್. It's raining. ಎಷ್ಟು ಜೋರ್. ಅವಳೆಲ್ಲ ಕಮ್ಮಿ ಯಾಕೆ ಮಾಡ್ತಾರೆ. ನಾವು ಹೋಗ್ತಾ ಇರೋದು ಕೇರ್ ನಗರ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮ್ಗೊಂದು ಸ್ಟೋರಿ ಹೇಳ್ಬೇಕು. ನಾನು 1 year ಅಥವಾ ಇನ್ನೂ ಕಡಿಮೆನೇ ಇರ್ತೀನಿ. ಆವಾಗ ನಮ್ಮ ದೊಡ್ಡಮ್ಮನ ಮನೆ ಇತ್ತು ಇಲ್ಲಿ. ಸೊ ನಾನು ನಮ್ಮ ದೊಡ್ಡಮ್ಮನ ಮನೇಲಿದ್ದೆ. ನಮ್ಮ ಅಕ್ಕ ನನಗೆ ಯೂನಿಫಾರ್ಮು ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಟೈನಿ ಕರ್ಚೀಫ್ ಹಾಕಿ ಕಳ್ಸೋರು. ನಾನು ಸಂಜೆ ಬರೋಷ್ಟೊತ್ತಿಗೆ ಆ ಕರ್ಚೀಫ್ ಬಿಚ್ಕೊಂಡು ಯೂನಿಫಾರ್ಮ್ ಎಲ್ಲ ಹರ್ಕೊಂಡು, ಅದು ಏನೂ ಗೊತ್ತಿಲ್ಲ. ಐ ವಾಸ್ ಸೋ ಸ್ಮಾಲ್ ಕಿಡ್. ಅಂದರೆ ತುಂಬ ಚಿಕ್ಕ ಪಾಪು ಗೈಸ್. ನನಗೆ ಅದೆಲ್ಲ ಗೊತ್ತಿರಲಿಲ್ಲ. ನಮ್ಮ ಅಕ್ಕವ್ರು ಇನ್ನೂ ಆಡ್ಕೋತಾರೆ, ಬಟ್ ಸ್ಟಿಲ್ ನಾನು ಚಿಕ್ಕ ಹುಡುಗಿ ಆವಾಗ. ಬಟ್ ಆದರೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ರೂಟ್ ಮೇಲೆ ಏನು ಹೋಗ್ತಾ ಇಲ್ಲ. That's my story. It is so beautiful. ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಹತ್ತತ್ರ 130 kilometers ಇದೆ ಅಷ್ಟೇ. ಇನ್ನೊಂದು 40 minutes ಅಲ್ಲಿ ರೀಚ್ ಆಗ್ತೀವಿ. ಫೈನಲಿ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ನೋಡಿ, ಚಿಕ್ಕ ಅಂದರೆ ನಾವು ಹಳ್ಳಿ ಕಡೆ ಈ ಥರ ಎಲ್ಲ ಮನೆ ನೋಡಿ ತುಂಬ ಇಯರ್ಸ್. ಐ ಥಿಂಕ್ ಈ ಊರಿಗೆ ನಾನು ಆಲ್ಮೋಸ್ಟ್ 4 years ಆಯಿತು ಗೈಸ್ ಬಂದು. ಸೊ ಇವಾಗಲೇ ಬಂದಿರೋದು. ಎಲ್ಲ ನೋಡಿ ಕಾರಲ್ಲಿ ಇಳಿತಾ ಇದ್ದಾರೆ. ಸೇ ಹಾಯ್ ನೋಡಿ. ಸೊ ಬಂದಿದ್ದೀವಿ. ಇದು ನಮ್ಮ ಅತ್ತಿಗೆ ಮನೆ. ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಇದು ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಯಾರಂದರೆ ಯಾರೂ ಇಲ್ಲ. ಸೊ ಈ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ನೋಡೋಕ್ಕಾಗುತ್ತೆ ಗೈಸ್. ನೋ, ಯು ಪೀಪಲ್ ಕೆನ್ ನಾಟ್ ಸಿ ದಿಸ್ ವ್ಯೂ ಇನ್ ಬ್ಯಾಂಗ್ಳೂರ್. ತೋರಿಸ್ಬೇಕು ಅಂತಲೇ ಮೇಲ್ ಬಂದೆ. ಇಲ್ಲಿ ನೋಡಿ ಕೆಳಗಡೆ ನಮ್ಮ ಕನ್ನಡದಲ್ಲಿ ಅಟ್ಲು ಅಂತ ಹೇಳ್ತೀವಲ್ಲ, ಅದಕ್ಕೋಡ್ ಮೇಲೆ ಹೋಗೋದು. ಅದು ನೋಡಿ, ನಮ್ಮ ಅತ್ತಿಗೆ ಮನೇಲಿ ಇಷ್ಟು ವೆರೈಟಿ ಮಾಡ್ತಿದ್ದಾರೆ. ಇದು ಫ್ರೆಶ್ ಬೆಣ್ಣೆ. ಇದ್ರ ಮೇಕೆ ಅನ್ನ ಹಾಕ್ತೀವಿ. ಅನ್ನ ಮಾತ್ರ ಒಂದೇ ಹಣ್ಣಾಯ್ತಲ್ಲ. ಕಿರಣ್ ಗೋಡಿ ಸಾಕು, ಆಮೇಲೆ ನಾವು ಸ್ಮಾಲ್ ಗೌರ್ಮೆಂಟ್ ಸ್ಕೂಲ್ ಇದೆ. ನನಗೆ ಚಿಕ್ಕದ್ರಲ್ಲಿ ನೆನಪು. ನಾವು ಮಂಡ್ಯದಲ್ಲಿ ನಾನು ಚಿಕ್ಕ ಪಾಪು ಇರುವಾಗ ನಮ್ಮ ಅಜ್ಜಿ ಏನು ಹೇಳ್ತಾರೆ, ಶಿಶ್ವಾರ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಸ್ಮಾಲ್ ಗೌರ್ಮೆಂಟ್ ಸ್ಕೂಲ್ಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಳಗಡೆ ಅಂತೂ ನೀಟಾಗಿ ಒಳಗಡೆ ಇಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಇಟ್ಟಿದ್ದಾರೆ. ಒಳಗಡೆ ಚೆನ್ನಾಗಿದೆ. ಸೋ ಬ್ಯೂಟಿಫುಲ್. ಇಲ್ಲಿ ನಾವು ಬಂದಾಗೆಲ್ಲ ನಮ್ಗೆ ಎಳ್ನೀರು ಬೇಕು ಅಂತ ಹೇಳಿದ್ರೆ ಮರಕ್ಕೆ ಕಿತ್ತಿ ನಮಗೆ ಕೊಡ್ತಾರೆ. ಸೊ ಇದು ಫುಲ್ಲೂ ಅಡಿಕೆ ತೋಟ ಎಲ್ಲನೂ ಇದೆ ನಮ್ಮ ಅತ್ತಿಗೆದು.
ನೋಡಿ. ಆ್ಯಂಡ್ ಇಲ್ಲಿರೋರು ಎಲ್ಲರೂ ನಮ್ಮ ಫ್ಯಾಮಿಲಿ ಅವರೇ ನೋಡಿ ಫ್ರೆಂಡ್ಸ್. ಎಲ್ಲರೂ ಇನ್ನೂ ಜಾಸ್ತಿ ಜನ ಇದ್ದಾರೆ. ಸೊ ಈಗ ಹತ್ತುತ್ತಾ ಇದ್ದಾರೆ, ತೋರಿಸ್ಬೇಕು ನೋಡಿ ನಿಮಗೆ ಹತ್ತದ ಇಲ್ಲಿ ನೋಡಿ. ಅದಕ್ಕೆ ಮರಕ್ಕೆ ಹಾಕೋಕ್ಕೆ ಒಂದು ಮಷಿನ್ ಇಟ್ಟಿದ್ದಾರೆ, ಅವರು ಮೇಲೆ ಕ್ಲೈಮ್ ಮಾಡೋಕ್ಕೆ. ಈ ಮರನ ಕ್ಲೈಮ್ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ನಮಗೆಲ್ಲ ಹೇಗೆ ಆಪ್ಷನ್ ಇತ್ತು ಅಂದರೆ ಮರ ಕ್ಲೈಮ್ ಮಾಡ್ಕೊಂಡು ಹೋಗೋದು. ಇವಾಗ ನೋಡಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಸೋ ಗುಡ್. ನೋಡಿ ಎಷ್ಟು ನೀಟಾಗಿ ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆಯವ್ರು ಎಷ್ಟು ಮಾತಾಡ್ತಾರಂದರೆ ಸೀರಿಯಸ್ಲಿ ಅಷ್ಟು ಮಾತಾಡ್ತಾರೆ ಗೈಸ್. ನಾನು ಮಾತಾಡೋದನ್ನು ನಿಮಗೆ ಕೇಳಿಸಲ್ಲ, ಅಷ್ಟು ಬ್ಯಾಕ್ಗ್ರೌಂಡಿಂದ ಮಾತಾಡ್ತಾರೆ. ನೋಡಿ ನೋಡಿ ಆಲ್ರೆಡಿ ರೀಚ್ ಆದರು ಇವಾಗ ಇಲ್ಲಿ. ತೋರಿಸ್ತಾ ಇದ್ದಾರೆ, ಹಾಲು ಕರಿತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತಿಗೆ ಅವ್ರದ್ದು ಕೊಟ್ಟಿಗೆಯಲ್ಲಿ ಹಾಲು ಕರಿತಾ ಇದ್ದಾರೆ. ನಾವಿವತ್ತು ನಮ್ಮ ಅತ್ತಿಗೆ ಅವ್ರ ಊರಲ್ಲಿ ಸೋಮನಾಥಪುರ ಟೆಂಪಲ್ಗೆ ಬಂದಿದ್ದೀವಿ. ಸೊ ನೋಡಿ ಟೆಂಪಲ್ ಹೀಗಿದೆ. ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮರಾಯಿಂದ. ಸೋಮನಾಥಪುರ ಟೆಂಪಲ್. ಸೊ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಯ್ ಹಾಯ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಹೊಳೆ. ಎಷ್ಟೊಂದು ಜನ ಬಟ್ಟೆ ಒಗಿತಾ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಹೊಳೆಗೆ ಬಂದ್ಬಿಟ್ಟು ಮುಳುಗಿ ಹೋದರೆ ನಮಗೆ ಏನಾದ್ರೂ ಡಿಸೀಸು, ಅಲರ್ಜೀಸು ಅದು ಇದು ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲನೂ ವಾಸಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಮಗೆ. ಅದಕ್ಕೇ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ. ಸಿ, ಲುಕ್ ಅಟ್ ದಿಸ್. ಇಲ್ಲಿ ಬಂದು ಮುಳುಗಬೇಕಿತ್ತು, ಬಟ್ ಇಲ್ಲೆಲ್ಲ ಅಂದರೆ ರೂಮ್ಸ್ ಅದು ಇದು ಎಲ್ಲ ಚೇಂಜ್ ಮಾಡೋಕ್ಕೆ. ಸೊ ಅದಕ್ಕೆ ನಾವು ಮುಳುಗ್ತಾ ಇಲ್ಲ. ಅದ್ರ ಬದಲು ನಮಸ್ಕಾರ ಮಾಡಿಕೊಂಡು ನೀರು ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ದೇವ್ರದ ಅರ್ಚನೆ ಎಲ್ಲ ಆಯಿತು. ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಸೋ ಬ್ಯೂಟಿಫುಲ್. ಯಾವಾಗಲೇ ಆದ್ರೂ ನಮ್ಮ ದೇವಸ್ಥಾನಕ್ಕೆ ಸೌತ್ ಇಂಡಿಯನ್ ನಮ್ಮ ದೇವಸ್ಥಾನಕ್ಕೆ ಬಂದಷ್ಟು ನಮಗೆ ಮನಃಶಾಂತಿ ಎಲ್ಲಂದರೆ ಎಲ್ಲೂ ಸಿಗಲ್ಲ. ಶಿವ ಟೆಂಪಲ್ ಒಳಗಡೆ ಹೋದರೆ ಸಾಕು, ಇಟ್ ಇಸ್ ಸೋ ಗುಡ್, ಸೋ ಪೀಸ್ಫುಲ್. ಎಷ್ಟು ಮನಃಶಾಂತಿ ಅಂತ ಹೇಳಿದ್ರೆ, ಎಲ್ಲನೂ 3 ದೇವಸ್ಥಾನ ಇತ್ತು. 3 ದೇವಸ್ಥಾನದಲ್ಲೂ ನಾವು ಹೋಗಿ ಅರ್ಚನೆ ಮಾಡಿಸಿ ಕುಂಕುಮ ತಗೊಂಡು ಪ್ರಸಾದ ತಗೊಂಡು ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಫೈನಲಿ. ಆ್ಯಂಡ್ ಈಗ ನಾವು ಕಾರ್ಗೆ ಹೋಗಬೇಕು ಅಷ್ಟೇ. ಅಲ್ಲಿ ಮೀನಿಗೆ ಫುಡ್ ಹಾಕೋಕ್ಕೆ ಇವಾಗ ಹೋಗ್ಬೇಕಾಗಿದೆ. ಇಲ್ಲಿ ಏನು ಅಂತಂದರೆ ಒಂದು ಶ್ರೇಷ್ಠವಾದ್ದು ಒಂದು ಕೊಳ ಇರ್ತದೆ, ಅದು ತುಂಬ ಮೀನು ಇರ್ತದೆ. ಆ ಮೀನನ್ನ ಯಾರು ಹಿಡಿಯೋಂಗಿಲ್ಲ, ತಿನ್ನಂಗಿಲ್ಲ, ಜಸ್ಟ್ ಅದಕ್ಕೆ ಫುಡ್ ಹಾಕ್ಬೇಕಷ್ಟೆ. ಇದೇನೆ ಫಿಶಸ್ಸು. ಇಲ್ಲೆಲ್ಲ ಫಿಶ್ಗಳಿದೆ ಕೆಳಗಡೆ. ಸೊ ನಾವೆಲ್ಲ ಪಾಪ್ಕಾರ್ನ್ಸ್ ತಗೊಂಡಿದ್ದೀವಿ ಫಿಶ್ಗೆ ಹಾಕೋಕ್ಕೆ. ನೋಡಿ, ಓ ಮೈ ಗಾಡ್, ಸೀರಿಯಸ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಚಪ್ಪಲಿ ಬಿಟ್ಟು ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಯಿತಾ. ನಾನು ಹೋಗ್ಬಿಟ್ಟು ಫಿಶ್ಗೆ ಈ ಟೆಂಪಲ್ಗೆ ಬಂದಿರೋದೇ ನನ್ನ ಫಸ್ಟ್ ಟೈಮು. ಮುಂಚೆ ನಾನೇನು ಬಂದಿಲ್ಲ. ಸೊ ಇಲ್ಲಿ ನೋಡಿ ಫಿಶಸ್ ತೋರಿಸ್ತೀನಿ ನಿಮಗೆ. ಎಷ್ಟು ಓ ಮೈ ಗಾಡ್, ಎಷ್ಟು ಫಿಶ್ ಇದೆ ಗೈಸ್. ದಿಸ್ ಇಸ್ ಸೋ ಬ್ಯೂಟಿಫುಲ್. ಕೆನ್ ಯು ಪೀಪಲ್ ಸೀ ಇಟ್? ಸಿ ಎಷ್ಟು ಫಿಶಸ್ ಇದೆ. ಹಾಗೆ ಇರಿ, ನಾನು ಪಾಪ್ಕಾರ್ನ್ಸ್ ಹಾಕ್ತೀನಿ. ಸೊ ನೋಡಿ,
ಅಭಿಷೇಕ್